ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀವು ಯಾವ ಥರ ಗೇಮ್ ಆಡಿಬಿಟ್ಟು ಯಾವ ಥರ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಅಂತ. ತುಂಬ ಈಸಿ ಗೈಸ್. ಮಕ್ಕಳು ಈ ಥರ ಗೇಮ್ಸ್ಗಳೆಲ್ಲ ತುಂಬ ನೋಡೋಕೆ ಇಷ್ಟಪಡ್ತಾರೆ. ಆ್ಯಂಡ್ ನಿಮಗೆ ರಿಯೂಸ್ ಕಾಂಟೆಂಟು ಬರಲ್ಲ, ಮತ್ತು ನಿಮಗೆ ಇನ್ನೊಂದು ಏನು ಕಾಪಿರೈಟು ನಿಮಗೆ ಬರಲ್ಲ. ಈಸಿಲಿ ನೀವು ಗೇಮ್ ಆಡಿಬಿಟ್ಟು ಇಲ್ಲಿ ನೀವು ಗೇಮಿಂಗ್ ಚಾನಲ್ ವೀಡಿಯೋನ ನೀವು ಮಾಡ್ಬೋದು. ಮಕ್ಕಳು ಯಾವ ಥರ ಗೇಮ್ಸ್ ಎಲ್ಲ ಆಡ್ತಾರೆ ಅದರಲ್ಲಿ ನಿಮಗೆ ಮಿಲಿಯನ್ಸಲ್ಲಿ ವ್ಯೂಸ್ ಹೋಗುತ್ತೆ. ಯಾಕಂದರೆ ಈಗ ಮಕ್ಕಳ ಕೈಯಲ್ಲಿ ಫೋನ್ ಸಿಕ್ಕಿದ್ರೆ ಗೊತ್ತಲ್ಲ, ಅವ್ರು ಅದನ್ನು ನೋಡ್ತಾನೆ ಇರ್ತಾರೆ. ಮತ್ತೆ ಅವ್ರಿಗೆ ಒಂದು ಸಲ ಇಷ್ಟ ಆಗಿಬಿಟ್ರೆ ಮತ್ತೆ ಆ ಗೇಮಿಂಗ್ದು ಏನು ಮಾಡ್ತಾರೆ ಅವರು ನೋಡ್ತಾ ಇರ್ತಾರೆ, ಯಾವ ಥರ ಏನು ಅಂತ. ಇದರಲ್ಲಿ ನಿಮಗೆ ಕಾಪಿರೈಟ್ ಯಾಕೆ ಬರಲ್ಲ ಅಂದರೆ ನೀವು ಇದರಲ್ಲಿ ವಾಯ್ಸ್ ಓವರ್ನ ಮಾಡ್ಬೋದು ತುಂಬ ಈಸಿಯಾಗಿ, ಮಕ್ಕಳಿಗೆ ಮಾತಾಡೋ ಥರ. ನಾನು ಯಾವ ಥರ ಅಂತಲೂ ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆ ಇಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತಾಯಿದ್ದೀನಿ ನೋಡಿ. ಈ ಥರ ನೀವು ಗೇಮಿಂಗ್ ಚಾನಲ್ನ ಮಾಡ್ಬೋದು. ಈಗ ತುಂಬ ಜನ ಗೇಮಿಂಗ್ ಚಾನಲ್ ಮಾಡಿದ್ದಾರೆ, ನಿಮಗೆ ಗೊತ್ತಾ? ಪಬ್ಜಿ ಆಯಿತು, ಫ್ರೀ ಫೈರ್ ಆಯಿತು, ಇನ್ನೂ ಅದರ್ ಗೇಮಿಂಗ್ ಚಾನಲ್ ವೀಡಿಯೋಸ್ ನೀವು ನೋಡೇ ಇದ್ದೀರಲ್ಲ. ಪಬ್ಜಿಯಲ್ಲಿ ಅವ್ರು ಆಟ ಆಡ್ತಾ ಅವ್ರದ್ದು ವಾಯ್ಸ್ ಓವರ್ ಎಲ್ಲ ಮಾಡ್ತಾರೆ. ಅದೇ ಥರ ನೀವು ಗೈಸ್ ಇದೇ ಥರ ಸೇಮ್ ನೀವು ಮಾಡ್ಬೋದು, ಓಕೆನಾ? ಬಟ್ ಅದರಲ್ಲೇನು ಅವರು ಲೈವ್ ಸ್ಟ್ರೀಮ್ ಮಾಡ್ತಾರೆ, ನೀವು ಇದರಲ್ಲೇನು ಡೈರೆಕ್ಟ್ ನೀವು ಸ್ಕ್ರೀನ್ ರೆಕಾರ್ಡಿಂಗ್ನ ಮಾಡಿ ಇದು ನಿಮ್ಮದು ಯಾವುದು ಅಪ್ಲಿಕೇಶನ್ ಇದೆ, ಎಡಿಟ್ ಅಪ್ಲಿಕೇಶನ್, ಅದರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಎಡಿಟ್ನ ಮಾಡಿಕೊಂಡು ಅದರಲ್ಲಿ ನಿಮ್ಮ ವಾಯ್ಸ್ ಓವರ್ನ ಮಾಡೋದು. ಈಸಿ ಇದ್ದರೆ ತುಂಬ ಸಿಂಪಲ್ ಇದೆ, ನೀವು ಮಾಡ್ಬೋದು, ಓಕೆನಾ? ಈ ಥರ ಗೇಮಿಂಗ್ ಚಾನಲ್ ಒಂದು ಮಾಡಿಬಿಟ್ಟು ನೀವು ಮಿಲಿಯನ್ಸಲ್ಲಿ ವ್ಯೂಸ್ ಹೋಗ್ಬೋದು. ಯಾಕಂದರೆ ಈಗ ಮಕ್ಕಳಿಂದು ಗೇಮಿಂಗ್ ಚಾನಲ್ ಯಾರ್ದು ಇಲ್ಲ ನಮ್ಮ ಕನ್ನಡದಲ್ಲಿ, ನಾನು ನೋಡೋದ ಮಟ್ಟಿಗೆ. ನೀವು ಇವತ್ತೇ ಕ್ರಿಯೇಟ್ ಮಾಡಿದ್ರೆ ನಿಮ್ಮದೇ ಫಸ್ಟ್ ಚಾನಲ್ ಗೇಮಿಂಗ್ದು, ಮಕ್ಕಳಿಂದು ಗೇಮಿಂಗ್ ಚಾನಲ್, ಓಕೆನಾ? ಇದು ನೀವು ಮಕ್ಕಳದು ಕಾಂಟೆಂಟ್ ಒಂದು ಸಲ ನೀವು ಇಟ್ಕೊಬಿಟ್ರಂದರೆ ಬೇಗ ನೀವು ಯೂಟ್ಯೂಬಲ್ಲಿ ಗ್ರೋ ಆಗ್ಬೋದು, ಓಕೆನಾ? ಇದು ನಾನೇ ಅಬ್ಸರ್ವ್ ಮಾಡಿ ನೋಡಿ, ಓಕೆನಾ ಗೈಸ್? ತುಂಬ ಈಸಿ. ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತ ಸ್ಟೆಪ್ ಬೈ ಸ್ಟೆಪ್ಪು. ವೀಡಿಯೋದಲ್ಲಿ ಲಾಸ್ಟ್ವರೆಗೂ ಇರಿ, ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಫಸ್ಟು ಪ್ಲೇಸ್ಟೋರ್, ಓಕೆನಾ? ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಿ ಸರ್ಚ್ ಮಾಡಿ 3D ರನ್ ಅಂತ ಸರ್ಚ್ ಮಾಡಿ, ಅದು ಓಪನ್ ಆಗುತ್ತೆ ನಿಮಗೆ ಗೇಮ್ಸು. 3D ರನ್ ಅಂತ ಹಾಕ್ಬೋದು, ಇಲ್ಲ 3D ರನ್ ಗೇಮ್ಸ್ ಅಂತಲೂ ಹಾಕ್ಬೋದು, ಓಕೆನಾ? 3D ರನ್ ಗೇಮ್ಸ್ ಅಂತ ಹಾಕಿದ್ದೀನಿ ನೋಡಿ. ಇಲ್ಲಿ ನಿಮಗೆ ಕಾಂಟೆಂಟ್ ಬಂದುಬಿಟ್ಟು ಕಮ್ಮಿನೇ ಆಗಲ್ಲ, ಯಾಕಂದರೆ 3D ರನ್ ಗೇಮ್ಸಲ್ಲಿ ತುಂಬ ಗೇಮ್ಸ್ ಇದೆ. ನೀವು ಡೈಲಿ ಏನು ಗೈಸ್, ನೀವೀಗ ಡೈಲಿ ಒಂದೇ ಅಪ್ಲಿಕೇಶನಿಂದ ಏನಾದರೂ ನೀವು ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೆ ನಿಮಗೆ ರಿಯೂಸ್ ಕಾಂಟೆಂಟ್ ಬಂದೇ ಬರುತ್ತೆ. ಇಲ್ಲಿ ಮಿಕ್ಸ್ ಆಗಿ ಡೈಲಿ ಈಗ ಒಂದು ಆ್ಯಪಲ್ಲಿ ಒಂದಿನ ಮಾಡಿದ್ರೆ ನೆಕ್ಸ್ಟ್ ಡೇ ಇನ್ನೊಂದು ಆ್ಯಪಲ್ಲಿ ಮಾಡಿ, ಮತ್ತು ಫಸ್ಟ್ನೇ ಡೇ ಯಾವ ಆ್ಯಪಲ್ಲಿ ಮಾಡಿದರೆ ಅದೇ ಆ್ಯಪಲ್ಲಿ ಮಾಡಿ, ನೆಕ್ಸ್ಟ್ ಇನ್ನೊಂದು ಆ್ಯಪಲ್ಲಿ. ಆ ಥರ ನೀವು ತುಂಬ ವೀಡಿಯೋಸ್ನ ನೀವು ಇಲ್ಲಿ ನೋಡ್ಬೋದು. ವೀಡಿಯೋಸ್ ಎಲ್ಲ ಆ್ಯಪ್ಸ್ನ. ಈ ಆ್ಯಪ್ಸಲ್ಲಿ ನಿಮಗೆ ತುಂಬ ಅಂದರೆ ಗೇಮ್ಸ್ ಎಲ್ಲ ಸಿಗುತ್ತೆ. ನೀವು ಡೈಲಿ ಒಂದೊಂದು ಆ್ಯಪಿಂದ ವೀಡಿಯೋನ ಮಾಡಿ ಹಾಕ್ಬೋದು. 7 ಆ್ಯಪ್ಸ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಡೈಲಿ ಒಂದೊಂದು ಹಾಕ್ಬೋದು. ಈಗ ಮಂಡೇ, ಟ್ಯೂಸ್ಡೇ, ವೆನಸ್ಡೇ ಆ ಥರ. ಮತ್ತು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಅದೇ ಥರ ಅದೇ ಆ್ಯಪ್ಸ್ನ ನೀವು ಮಂಡೇ, ಟ್ಯೂಸ್ಡೇ, ವೆನಸ್ಡೇ ಆ ಥರ ಯೂಸ್ ಮಾಡ್ಕೊಬೋದು, ಓಕೆನಾ? ಈ ಥರ ಒಂದು 6 to 7 ಆ್ಯಪ್ಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಬೋದು, ಓಕೆನಾ? ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಕಾಂಟೆಂಟ್ದು ಕಮ್ಮಿನೇ ಆಗಲ್ಲ. ನೀವು ಈಸಿಲಿ ಡೈಲಿ ಒಂದೊಂದು ಆ್ಯಪ್ನ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಬಿಟ್ಟು ಈ ಥರ ರನ್ ಗೇಮ್ಸ್ ಎಲ್ಲ ಶೋ ಮಾಡ್ಬೋದು. ನಿಮಗೆ ಇನ್ನೂ ಗೇಮ್ಸ್ ಏನಾದರೂ ಗೊತ್ತಿದ್ದರೆ ಆ ಗೇಮ್ಸ್ನ ಬೇಕಿದ್ದರೆ ನೀವು ತೆಗೆದುಬಿಟ್ಟು ಹಾಕ್ಬೋದು. ಬಟ್ ಏನು ಪ್ರಾಸೆಸ್ನ ತಿಳ್ಕೊಳ್ಳಿ ನೀವು, ಓಕೆನಾ? ನಿಮ್ಮ ಆ್ಯಕ್ಟಿವಿಟಿ ಇದರಲ್ಲೇ ಆ್ಯಡ್ ಮಾಡಬೇಕು. ಯಾವ ಥರ ನಿಮ್ಮ ಆ್ಯಕ್ಟಿವಿಟಿನ ಆ್ಯಡ್ ಮಾಡೋದಂತಲೂ ನಾನು ಹೇಳ್ಕೊಡ್ತೀನಿ, ಓಕೆನಾ? ನಾನಿಲ್ಲಿ ಯಾವುದೋ ಒಂದು ಗೇಮ್ ತೊಗೊಂಡಿದ್ದೀನಿ. ಆ ಗೇಮ್ನ ಈಗ ನಾನು ನಿಮ್ಮ ಮುಂದೆ ಆಟ ಆಡಿಬಿಟ್ಟು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಬಿಟ್ಟು ಚೂರು ಎಡಿಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಅಂತ. ತುಂಬ ಅಂದರೆ ತುಂಬ ಈಸಿ. ಮಕ್ಕಳು ಈ ಥರ ವೀಡಿಯೋಸ್ ಮಾಡಿಬಿಡ್ತಾರೆ, ಅಷ್ಟು ಈಸಿ ಇದೆ. ನೀವು ಯಾಕೆ ಇನ್ನೂ ವೆಯ್ಟ್ ಮಾಡ್ತಿದ್ದೀರಾ? ಬೇಗ ಮಾಡಿ ಈ ಥರ ವೀಡಿಯೋಸ್, ಓಕೆನಾ ಗೈಸ್? ಈಗ ನಾವು ಬಂದುಬಿಟ್ಟು ಡೌನ್ಲೋಡ್ ಮಾಡ್ತಾಯಿದ್ದೀವಿ ಮ್ಯಾಶಪ್ ಹೀರೋ ಅಂತ, ಸೂಪರ್ ಹೀರೋ ಗೇಮ್ಸ್ ಅಂತ, ಅದರಲ್ಲಿ ನಾನು ಡೌನ್ಲೋಡ್ ಮಾಡ್ತಾಯಿದ್ದೀನಿ. ನೀವು 3D ನಾನು ನಿಮ್ಗೆ ಹೇಳಿದ್ನಲ್ಲ, ನೀವು 3Dದು ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. 3D ರನ್ ಗೇಮ್ಸ್ ಏನಿದೆ, ರನ್ ಗೇಮ್ಸ್ ನಿಮ್ಗೆ ಯಾವುದೇ ಸಿಕ್ಕಿದ್ರು ನೀವು ಅದ್ರ ಮೇಲೆ ನೀವು ವಿಡಿಯೋ ಮಾಡಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಈ ಥರ ವೀಡಿಯೋಸ್ ಎಲ್ಲ, ಓಕೆನಾ? ಮಕ್ಳ ಕೈಗೆ ಫೋನ್ ಸಿಕ್ಕಿದ್ರೆ ಗೊತ್ತಲ್ಲ ಅವ್ರು ಏನು ಮಾಡ್ತಾರೆ, ಏನೇನು ಅಂದರೆ ಫೋನು ಇಲ್ಲದೆ ಊಟನೂ ಮಾಡಲ್ಲ, ಏನೂ ಮಾಡೋಣ, ಫೋನ್ ಬೇಕಂತ ಕೇಳ್ತಾರೆ, ಓಕೆನಾ ಗೈಸ್? ನಾನು ಈ ಗೇಮ್ನ ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಏನು ಡೌನ್ಲೋಡ್ ಮಾಡಿಕೊಂಡೆ ಆ ಗೇಮ್ನ. ಸಿಂಪಲಿ ಇಲ್ಲಿ ರನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಓಡುತ್ತೆ ಅದಾಗೆ. ನೋಡಿ ಈ ಥರ ನೀವು ಬಂದುಬಿಟ್ಟು ಇದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಇಟ್ಕೋಬೇಕು, ಓಕೆನಾ? ಫಸ್ಟು ನೀವು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಬೇಕು. ನಿಮಗೆ ಫೋನಲ್ಲಿ ಎಲ್ಲಾದರೂ ಸ್ಕ್ರೀನ್ ರೆಕಾರ್ಡಿಂಗ್ ಎಲ್ಲರ ಫೋನಲ್ಲಿ 100% ಇದ್ದೇ ಇರುತ್ತೆ.
ಚಾನ್ಸ್ ನಿಮಗೆ ಸಿಗಲಿಲ್ಲ ಅಂದರೆ ನಿಮ್ಮ ಫೋನಲ್ಲಿ ನೀವು ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಸರ್ಚ್ ಮಾಡಿ ಜಸ್ಟ್ ಸ್ಕ್ರೀನ್ ರೆಕಾರ್ಡರ್ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಓಕೆನಾ. ಅದರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡಿಕೊಂಡು ಈ ಥರ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೋಬೋದು ಓಕೆನಾ. ಇದರ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಾದಮೇಲೆ ಆಮೇಲೆ ಏನು ಮಾಡಬೇಕಂದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ನಾವು ಸಿಂಪಲಿ ಬ್ಯಾಕ್ ಹೋಗೋಣ. ನಮ್ಮದು ರೆಕಾರ್ಡಿಂಗ್ ಆಗಿದೆ, ನಾವು ರೆಕಾರ್ಡಿಂಗ್ ಬಂದುಬಿಟ್ಟು ಈಗ ಆಫ್ ಮಾಡೋಣ. ಅದಾದಮೇಲೆ ನಾವು ನಮ್ಮದು ಎಡಿಟಿಂಗ್ ಅಪ್ಲಿಕೇಶನ್ಗೆ ಹೋಗೋಣ. ನೀವು ಯಾವುದು ಕೈನ್ ಮಾಸ್ಟರ್ ಯೂಸ್ ಮಾಡ್ತೀರಾ ಇಲ್ಲ ಇನ್ಶಾರ್ಟ್ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ, ಯಾವ್ದು ಯೂಸ್ ಮಾಡ್ತೀರಾ ಓಪನ್ ಮಾಡ್ಕೊಳ್ಳಿ, ಎಲ್ಲ ಒಂದೇ ಥರ ವರ್ಕ್ ಆಗೋದು ಓಕೆನಾ. ನಾವೀಗ ಅದನ್ನು ಹ್ಯಾಂಡ್ ಮಾಡ್ಕೊಂಡು ಇಲ್ಲಿ ಫಸ್ಟು ಒಂದು ನಿಮಿಷ ಹಳೆ ಪಾರ್ಟು ನಮ್ದು ಏನೇನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಈ ಆ್ಯಡ್ಸ್ ಎಲ್ಲ ಬರುತ್ತೆ ಗೊತ್ತಾ, ಆ್ಯಡ್ಸ್ ಎಲ್ಲ ಬಂದಿರೋ ಪಾರ್ಟು ಮತ್ತು ಸ್ಟಾರ್ಟಿಂಗಲ್ಲಿ ನಿಮಗೆ ತೋರಿಸುತ್ತಲ್ಲ ಈ ಥರ ಈ ಪಾರ್ಟ್ಸ್ನೆಲ್ಲ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮಾಡೋದು ಓಕೆನಾ. ಅಲ್ಲಿಗೆ ಲೈನ್ ಮೇಲೆ ಸ್ಟಾಪ್ ಮಾಡಿಬಿಟ್ಟು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ನೀವೇನು ಮಾಡಬೇಕು ಡಿಲೀಟ್ನ ಮಾಡಬೇಕು ಓಕೆನಾ ಗೈಸ್. ಸೊ ನಾನೇನು ಮಾಡ್ತೀನಿ ಇಲ್ಲಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿವರೆಗೂ, ಆಮೇಲೆ ಇದನ್ನು ಇಲ್ಲಿಂದ ಡಿಲೀಟ್ ಮಾಡ್ತೀನಿ ಓಕೆನಾ. ಸೊ ನೀವು ನೋಡಿದ್ರಲ್ಲ ಈಗ, ಸೊ ಸ್ಪ್ಲಿಟ್ ಮಾಡೋದು ಯಾವ ಥರ ಅಂತ ನೋಡಿದ್ರಲ್ಲ ಗೈಸ್, ಈ ಥರ ನಾವು ಸ್ಪ್ಲಿಟ್ ಮಾಡ್ಕೋಬೇಕು. ವೇಸ್ಟ್ ಪಾರ್ಟ್ ಯಾವುದಿದೆ ನಾವು ಅಲ್ಲಿವರೆಗೂ ಬಂದುಬಿಟ್ಟು ಅದ್ರ ಲೈನ್ ಎಲ್ಲಿ ಇದೆ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಸ್ಪ್ಲಿಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲೇ ಡಿಲೀಟ್ ಆಪ್ಷನ್ ಇದೆ ಅಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋದು ಓಕೆನಾ. ನಮ್ಮದಾಯಿತು. ಇದು ಇಲ್ಲಿ ಆ್ಯಡ್ ಬರ್ತಿದೆ, ಇಲ್ಲಿ ಲಾಸ್ಟ್ ನಾವು ಎಲ್ಲಿಂದ ಆ್ಯಡ್ ಬರ್ತಿದೆ ಅಲ್ಲಿವರೆಗೂ ಇದು ಲೈನ್ನ ಸ್ಪ್ಲಿಟ್ ಮಾಡಿಬಿಟ್ಟು ಇಲ್ಲಿಂದ ಡಿಲೀಟ್ ಮಾಡೋಣ ಓಕೆನಾ. ಸೊ ನಮ್ದು ಈಗ ನೋಡಿ ಇಷ್ಟು ನಮ್ಮದು ಎಷ್ಟು ಸೆಕೆಂಡ್ ವಿಡಿಯೋ ಆಗಿದೆ, 33 ಸೆಕೆಂಡ್ ನಮ್ಮ ಶಾರ್ಟಿಗೆ ಪರ್ಫೆಕ್ಟ್ ವಿಡಿಯೋ ಓಕೆನಾ. ನಿಮ್ದು ಏನಾದರೂ ಶಾರ್ಟ್ಸ್ ಏನಾದರೂ ಹೋಗಿ ವೈರಲ್ ಆದರೆ ನೀವು ಬೇಕಿದ್ರೆ ಲಾಂಗ್ ವೀಡಿಯೋಸಲ್ಲಿ ನೀವು ಲಾಂಗ್ ವೀಡಿಯೋ ಫಾರ್ಮಲ್ಲಿ ಈ ಥರ ಒಂದು ಜೋಡಿಸ್ಬಿಟ್ಟು ವೀಡಿಯೋಸ್ನ ಲಾಂಗ್ ವೀಡಿಯೋ ಫಾರ್ಮಲ್ಲಿ ನೀವು ಹಾಕ್ಬೋದು ಓಕೆನಾ ಗೈಸ್. ಸೊ ಈಗ ನಾವು ಇಲ್ಲಿ ಸೌಂಡನ್ನ ಫಸ್ಟು ಕಮ್ಮಿ ಮಾಡ್ಕೊಳ್ಳೋಣ. ಇದರದ್ದು ಈ ವಿಡಿಯೋದು ಸೌಂಡ್ ಏನಿದೆ ಅಪ್ಲಿಕೇಶನಲ್ಲಿ ಸೌಂಡ್ ಇತ್ತು, ಸೊ ಅದನ್ನು ನಾವು ಫುಲ್ ಕಮ್ಮಿ ಮಾಡ್ಕೊಳ್ಳೋಣ. ಅದಾದಮೇಲೆ ಫಿಲ್ಟರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಫಿಲ್ಟರ್ನ ಹಾಕಬೇಕು. ಯಾವುದಾದ್ರೂ ಒಂದು ನಾವು ಫಿಲ್ಟರ್ನ ಹಾಕಿದರೆ ಆಗ ಈ ವಿಡಿಯೋ ನಮ್ಮದಾಗ್ಬಿಡುತ್ತೆ ಓಕೆನಾ. ನೀವು ಫಿಲ್ಟರ್ನ ಏನಾದರೂ ಚೇಂಜ್ ಮಾಡಿದರೆ ಆ ವಿಡಿಯೋ ಬಂದುಬಿಟ್ಟು ನಿಮ್ಮದಾಗುತ್ತೆ, ಯಾವುದೇ ಕಾಪಿರೈಟ್ ನಿಮಗೆ ಬರಲ್ಲ ಓಕೆನಾ. ಫಿಲ್ಟರ್ ಬಂದುಬಿಟ್ಟು ಹಾಕಾದ್ಮೇಲೆ ನೋಡಿ ಮತ್ತೀಗ ಏನು ಮಾಡಬೇಕಂದ್ರೆ ನೀವು ಸಿಂಪಲಿ ಫಿಲ್ಟರ್ ಮೇಲೆ ಇನ್ನೊಂದು ಸಲ ಟ್ಯಾಪ್ ಮಾಡಿ ನಿಮಗೆ ಕಲರ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಇದನ್ನು ಇಲ್ಲಿಂದ ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಎಷ್ಟು ಇಡಬೇಕು ನೀವು ಅಷ್ಟು, ನಿಮಗೆ ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಆಗ ಅಷ್ಟು ಇಟ್ಕೋಬೋದು ನೀವು ಓಕೆನಾ ಗೈಸ್. ಸೊ ಸಿಂಪಲಿ ಈಗೇನು ಮಾಡೋಣ, ನಾವು ನಮ್ಮದು ಫಿಲ್ಟರ್ ಕೆಲಸ ಮುಗೀತು. ಈಗೇನು ಮಾಡಬೇಕು ನಾವು ಈ ವಿಡಿಯೋದಲ್ಲಿ ಈಗ ನಾವು ಇದಕ್ಕೆ ವಾಯ್ಸ್ ಓವರ್ನ ಮಾಡಬೇಕು. ಏನಂತ ವಾಯ್ಸ್ ಓವರ್ ಮಾಡ್ಬೋದು ಅಂದರೆ ಸಿಂಪಲಿ ನಿಮ್ಗೆ ಏನಾದರೂ ವಾಯ್ಸ್ ಓವರ್ನ ಮಾಡ್ಬೋದು. ಸಿಂಪಲಿ ಅಲ್ಲಿ ವಾಯ್ಸ್ ಓವರ್ ಮೇಲೆ ಟ್ಯಾಪ್ ಮಾಡಿ ಅದು ರೆಕಾರ್ಡಿಂಗ್ ಆಗುತ್ತೆ, ಈ ಥರ ಲೋಡಿಂಗ್ ತಗೊಳುತ್ತೆ ಮತ್ತು ರೆಕಾರ್ಡ್ ಆಗುತ್ತೆ. ಸಾರಿ ಇದು ಒಂದು ಸಲ ಹೋಯ್ತು. ಇನ್ನೊಂದು ಸಲ ನಾವು ಏನು ಮಾಡಬೇಕು, ಇದನ್ನು ಡಿಲೀಟ್ ಮಾಡಿಬಿಟ್ಟು ಇಲ್ಲಿಂದ ರೆಕಾರ್ಡಿಂಗ್ ಮೇಲೆ ಆನ್ ಮಾಡಿ ಈಗ ರೆಕಾರ್ಡ್ ಮಾಡ್ಬೋದು. ನಾನಿವತ್ತು ಊರಿಗೆ ಹೋಗ್ತಾಯಿದ್ದೀನಿ ಫಸ್ಟು, ಅದಕ್ಕೆ ನಾನು ಬಟ್ಟೆ ಹಾಕ್ಕೋತೀನಿ. ಈ ಥರ ಏನಾದರೂ ನೀವು ರೆಕಾರ್ಡಿಂಗ್ನ ಮಾಡ್ಬೋದು. ನಾನು ಪ್ಯಾಂಟ್ ಹಾಕ್ಕೋತಾ ಇದ್ದೀನಿ ಅಂತ ಹೇಳಿ ನೀವು ಏನು ಬೇಕಾದರೂ ನೀವು ರೆಕಾರ್ಡಿಂಗ್ನ ಮಾಡ್ಬೋದು ಓಕೆನಾ ಗೈಸ್. ಸೊ ನನಗೆ ಇಲ್ಲೊಂದು ಕೀನು ಸಿಕ್ತು, ಈ ಕೀನು ತಗೊಂಡು ನಾನು ಹೋಗ್ತೀನಿ. ಆ ಥರ ಟೈಪಲ್ಲಿ ನೀವು ಏನು ಬೇಕಿದ್ರೂ ಕಾಮಿಡಿ ಆಗಿ ಲೈಕ್ ಮಕ್ಕಳಿಗೆ ಇಷ್ಟ ಆಗೋ ಥರ ಏನಾದರೂ ನೀವು ರೆಕಾರ್ಡಿಂಗ್ನ ಮಾಡ್ಬೋದು ಓಕೆನಾ. ನೀವು ಈ ಥರ ಏನಾದರೂ ವಾಯ್ಸ್ ಓವರ್ ಕೊಟ್ಟರೆ ಆಗ ನಿಮ್ಮದು ಆ್ಯಕ್ಟಿವಿಟಿ ಆ್ಯಡ್ ಆಗುತ್ತೆ, ಆಗ ನಿಮಗೆ ಮಾನಿಟೈಸು ಆಗುತ್ತೆ ನಿಮ್ಮ ಚಾನಲ್ ಓಕೆನಾ. ನಿಮ್ಮ ಆ್ಯಕ್ಟಿವಿಟಿ ಏನಾದರೂ ಆ್ಯಡ್ ಆಗಿರಬೇಕು ವಿಡಿಯೋದಲ್ಲಿ, ಆಗಲೇ ಗೈಸ್ ನಿಮಗೆ ಯಾವುದೇ ರಿಯೂಸ್ ಕಂಟೆಂಟು ಬರೋಲ್ಲ ಮತ್ತು ಇನ್ನೊಂದು ಏನು ಕಾಪಿರೈಟು ಬರೋಲ್ಲ ಮತ್ತು ನಿಮ್ಮ ಚಾನಲ್ಲು 100% ಮಾನಿಟೈಸೇಷನ್ ಆಗುತ್ತೆ ಓಕೆನಾ. ಈ ಥರ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ಗೆ ತೋರಿಸಿದ್ದು ನೀವು ಯಾವ ಥರ ನಿಮ್ಮ ಆ್ಯಕ್ಟಿವಿಟಿನ ಆ್ಯಡ್ ಮಾಡ್ಬೋದು ಅಂತ ಇಲ್ಲಿ ಓಕೆನಾ. ಈ ಥರ ನೀವು ಏನಾದರೂ ಆ್ಯಡ್ ಮಾಡಿಬಿಟ್ಟು ಲೈಕ್ ಈಗ ನಾನು ಹೇಳ್ಕೊಟ್ಟಲ್ಲ ಆ ಥರ ನೀವೇನಾದರೂ ಆ್ಯಡ್ ಮಾಡಿಬಿಟ್ಟು, ಇಲ್ಲ ಇದರಲ್ಲಿ ಕೈನ್ ಮಾಸ್ಟರಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ, ಈ ಥರ ನೀವು ಮಾತಾಡಿಬಿಟ್ಟು ಕೈನ್ ಮಾಸ್ಟರಲ್ಲಿ ವಾಯ್ಸಲ್ಲಿ ಹೋಗ್ಬಿಟ್ಟು ನೀವು ವಾಯ್ಸ್ನ ಚೇಂಜ್ ಮಾಡ್ಬೋದು. ಲೈಕ್ ಮಕ್ಕಳು ವಾಯ್ಸ್ನಲ್ಲಿ ಇಡ್ಬೋದು ನೀವು ಓಕೆನಾ. ಕೈನ್ ಮಾಸ್ಟರಲ್ಲಿ ಅದೊಂದು ಆಪ್ಷನ್ ಇದೆ, ನೀವು ಮಾಡ್ಬೋದು ಆ ಥರ ಓಕೆನಾ ಗೈಸ್. ನಮ್ದು ಇಷ್ಟು ಕೆಲಸ. ಅದಾದಮೇಲೆ ನಾವೇನು ಮಾಡಬೇಕು, ಸಿಂಪಲಿ ಇಲ್ಲಿ ಡೌನ್ಲೋಡ್ ಸೇವ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡಬೇಕು ಓಕೆನಾ. ಇನ್ನೊಂದು ಏನಂದರೆ ಇಲ್ಲಿ ನಾವು ಕ್ರಾಪ್ನ ಮಾಡ್ಕೊಳ್ಳೋಣ. ಕ್ರಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯೂಟ್ಯೂಬ್ದು ರೀಲ್ಸ್ದು ಬೇಡ, 9:16 ಟಿಕ್ಟಾಕ್ದು ಆಪ್ಷನ್ ಇದೆಯಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ, ನಮ್ಮದು ಫುಲ್ ಸ್ಕ್ರೀನ್ ಆಗುತ್ತೆ. ಈ ಕಡೆ ಮಧ್ಯದಲ್ಲಿ ಗ್ಯಾಪ್ ಹಾಕಿ ಬ್ಲ್ಯಾಕ್ ಆಗಿರಲ್ಲ, ಫುಲ್ ಸ್ಕ್ರೀನ್ ಆಗುತ್ತೆ. ಫುಲ್ ಸ್ಕ್ರೀನಲ್ಲಿ ನಮಗೆ ನಮ್ಮದು ವಿಡಿಯೋ ಬಂದುಬಿಟ್ಟು ಕಾಣಿಸುತ್ತೆ ಓಕೆನಾ. ಇದೊಂದು ಮಾಡ್ಕೊಳ್ಳಿ ಓಕೆನಾ ಗೈಸ್. ಕ್ರಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು
9:60 ರೇಷಿಯೋ ಇದೆಯಲ್ಲ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಇಲ್ಲಿ ಸಿಂಪಲ್ಲಿ ಸೇವ್ ಮಾಡ್ಕೊಳ್ಳೋಣ. ಸೊ ಓಕೆ, ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ಮಾಡೋದಂತ. ಆ್ಯಂಡ್ ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲೂ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ಕೇಳಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.